ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ಸ್ಟಾರ್ ಫ್ರೂಟ್ ಹತ್ನಪ್ಪೇಳನ್ನ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ನಾನಿವತ್ತು ನಮ್ಮ ಮನೆಯಲ್ಲಿ ಸಾಂಬಾರು ಮಾಡಿಲ್ಲ. ಯಾಕೆಂದರೆ ನಮ್ಮ ಮನೆಯಲ್ಲಿ ಎಲ್ಲರಿಗೂ ಹುಷಾರಿಲ್ಲ, ಜ್ವರ ಬಂದಿದೆ. ಹಾಗಾಗಿ ಬಾಯಿ ರುಚಿನೇ ಇರೋದಿಲ್ವಲ್ಲ, ಹಾಗಾಗಿ ಸಾಂಬಾರೆಲ್ಲ ಮಾಡಿದ್ರೆ ಖಾಲಿನೇ ಆಗಿಲ್ಲ ನಿನ್ನೆ ಎಲ್ಲ. ಹಾಗಾಗಿ ಇವತ್ತು ನಾನು ಸ್ಟಾರ್ ಫ್ರೂಟ್ ಹತ್ನಪ್ಪೇಳಿ ಮತ್ತು ಎಲವರ್ಗೆ ಕುಡಿ ತಂಬಳಿ ಕನ್ನೆ ಕುಡಿ ಕಲ್ಕ ಮಾಡಿದ್ದೆ. ಇದನ್ನ ಎಲ್ಲರೂ ಚೆನ್ನಾಗೇ ಬ್ಯಾಟಿಂಗ್ ಮಾಡಿದ್ರು. ಇದು ಜ್ವರ ಬಂದ ಬಾಯಿಗೆ ತುಂಬಾ ರುಚಿಯಾಗುತ್ತೆ. ಉಪ್ಪು, ಹುಳಿ, ಖಾರ ಎಲ್ಲನೂ ಇರುತ್ತೆ ಇದರಲ್ಲಿ. ಇದನ್ನು ಹೇಗೆ ಮಾಡಿದ್ದೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನೋಡಿ. ಹಳ್ಳಿ ಕಡೆ ಈ ಥರದ ತರಕಾರಿಲೇ ಮಳೆಗಾಲದಲ್ಲಿ ಜಾಸ್ತಿ ಅಡುಗೆನ ಮಾಡ್ತೀವಿ ನಾವು. ಯಾಕೆಂದರೆ ಪೇಟೆನ ತರುವಂಥ ತರಕಾರಿಗಳಲ್ಲಿ ಔಷಧಿ ಅಂಶ ಜಾಸ್ತಿ ಇರುತ್ತೆ ಮತ್ತು ರುಚಿ ಕಡಿಮೆ ಇರುತ್ತೆ. ನಾನು ಬೇಸಿಗೆನಲ್ಲಿ ನಮ್ಮ ಮನೆಯಲ್ಲೇ ತುಂಬ ವೆರೈಟಿ ತರಕಾರಿನ ಮಾಡ್ಕೊಳ್ತೀನಿ. ನಾನು ವಿಡಿಯೋ ಅಪ್ಲೋಡ್ ಮಾಡಿದ್ದೆ, ನೀವು ನೋಡಿರ್ಬೋದು. ಹಾಗಾಗಿ ಮಳೆಗಾಲದಲ್ಲಿ ಸ್ವಲ್ಪ ಅಡುಗೆ ಮಾಡೋದು ಅಂದರೆ ನಂಗೆ ಸ್ವಲ್ಪ ಬೇಜಾರ. ನೋಡಿ, ಇದನ್ನು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಹೇಗೆ ಮಾಡಿದ್ದೀನಿ ಅಂತ ತೋರಿಸ್ತೀನಿ. ಹಾಗೆ ಇನ್ನೊಂದು ಕಡೆ ನಾನು ಕನ್ನೆಕುಡಿ ಕಲ್ಕ ಮಾಡೋದಕ್ಕೆ ಕನ್ನೆಕುಡಿನ ತಂದ್ಕೊಂಡಿದ್ದೀನಿ. ಹೇಗಿದೆ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ಈ ವಿಡಿಯೋ ನಿಮಗೆ ಬೇಕಾಗಿದ್ದರೆ ನನಗೆ ಕಾಮೆಂಟ್ ಮಾಡಿ, ಕನ್ನೆಕುಡಿ ಕಲ್ಕ ಹೇಗೆ ಮಾಡೋದು ಅಂತ. ಇದು ತುಂಬಾ ರುಚಿಯಾಗುತ್ತೆ. ಜ್ವರ ಬಂದರೆ ಬಾಯಿಗೆಲ್ಲ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ನಮ್ಮ ಕಡೆ ಇದು ಜಾಸ್ತಿ ಫೇಮಸ್ಸು. ಈ ವಿಡಿಯೋ ನಿಮ್ಗೆ ಬೇಕು ಅಂದರೆ ನಾನು ನೆಕ್ಸ್ಟ್ ಅಪ್ಲೋಡ್ ಮಾಡ್ತೀನಿ, ನನಗೆ ಕಮೆಂಟ್ ಮಾಡಿ ತಿಳಿಸಿ. ಈಗ ನಾವು ಸ್ಟಾರ್ ಫ್ರೂಟ್ನ ಹತ್ನಪ್ಪೇಳನ್ನ ಮಾಡೋಣ. ಹೇಗೆ ಮಾಡೋದು, ಎಲ್ಲಿ ಮಾಡೋದು ಅಂತ ನಾನು ನಿಮ್ಗೆ ತೋರಿಸ್ತೀನಿ. ತುಂಬ ಬೇಗ ಆಗುತ್ತೆ. ನೀವು ನೋಡಿರ್ಬೋದು, ನಾನು ತೋರಿಸೋ ರೆಸಿಪಿಗಳೆಲ್ಲ ತುಂಬ ಬೇಗ ಆಗುವಂಥ ರೆಸಿಪಿಗಳೇ ಆಗಿರುತ್ತೆ. ನೋಡಿ, ನಾನು ತೋರಿಸ್ತೀನಿ ಈಗ ಸ್ಟಾರ್ ಫ್ರೂಟ್ ಅಂದರೆ ಹೇಗಿರುತ್ತೆ ಅಂತ. ನಾನು ಹಿಂದಿಂದು ಸ್ಟಾರ್ ಫ್ರೂಟ್ ಚಟ್ನಿನ ಅಪ್ಲೋಡ್ ಮಾಡಿದ್ದೆ, ನೀವು ನೋಡಿರ್ಬೋದು. ಈ ಸ್ಟಾರ್ ಫ್ರೂಟಲ್ಲಿ ತುಂಬಾ ವೆರೈಟಿ ಅಡುಗೆಗಳನ್ನು ಮಾಡ್ತೀವಿ ನಾವು ಹಳ್ಳಿ ಕಡೆ. ನಮ್ಮ ಕಡೆ ಇದು ಜಾಸ್ತಿ ಇದೆ ಮತ್ತು ಮಳೆಗಾಲದಲ್ಲಿ ತುಂಬಾ ಜಾಸ್ತಿ ಇರುತ್ತೆ. ಮಳೆಗಾಲದಲ್ಲಿ ಇದನ್ನು ಯೂಸ್ ಮಾಡೋದು ತುಂಬಾ ಜಾಸ್ತಿ ನಾವು. ಹಾಗೆ ನೋಡಿ, ಇದಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಈಗ ತೋರಿಸ್ತೀನಿ ನೋಡಿ. ನೋಡಿ, ಸ್ಟಾರ್ ಫ್ರೂಟ್ ಇದು ಗಳುವು ಹಣ್ಣನ್ನು ತೊಗೊಳ್ಬಾರ್ದು, ಸ್ವಲ್ಪ ಹಂಪಾಗಿರೋದನ್ನು ತೊಗೊಳ್ಬೇಕು. ಅಂದರೆ ಚೆನ್ನಾಗಿ ಬಲ್ತಿರೋ ಕಾಯನ್ನು ತೊಗೊಳ್ಬೇಕು. ಇದಕ್ಕೆ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಇದು ಫ್ರೆಶ್ ಆಗಿ ಸಿಗುತ್ತೆ ನಮಗೆ. ಬೇಕಂದಾಗ ನಾವು ಕೊಯ್ಕೊಂಡು ಬರ್ಬೋದು. ಯಾವ ಅಡುಗೆ ಮಾಡಬೇಕು ಅಂತ ಯೋಚನೆ ಮಾಡ್ಕೊಂಡು ಕೊಯ್ಕೊಂಡು ಬರ್ತೀವಿ ನಾವು. ಬೇಸಿಗೆನಲ್ಲೂ ನಾನು ಹಾಗೆ ಮಾಡ್ತೀನಿ. ನನ್ನ ತರಕಾರಿಗಳೆಲ್ಲ ತುಂಬಾ ಇರುತ್ತಲ್ವ, ಯಾವುದಿದೆ, ಯಾವ್ದು ಮಾಡಬೇಕು ಅಂತ ಯೋಚನೆ ಮಾಡ್ಕೊಂಡು ಕೊಯ್ಕೊಂಡು ಬರ್ತೀನಿ. ಉಳಿದಿದ್ದನ್ನೆಲ್ಲ ಹೆಚ್ಚಾಗಿದ್ದನ್ನು ನಮ್ಮ ಮನೆ ಆಳುಗಳಿಗೆಲ್ಲ, ಊರಲ್ಲಿ ಆಳುಗಳಿಗೆ ಎಲ್ಲ ಕೊಟ್ಬಿಡ್ತೇನೆ ನಾನು. ನೋಡಿ, ಈಗ ಇದಕ್ಕೆ ಸ್ವಲ್ಪ ನೀರು ಹಾಕಿ ಮುಚ್ಚಿ ಬೇಯಿಸ್ಕೊಳ್ಳಿ. ಯಾಕಂದರೆ ಮುಚ್ಚಿ ಬೇಯಿಸ್ಕೊಳ್ಳೋದ್ರಿಂದ ಗ್ಯಾಸು ಸೇವ್ ಆಗುತ್ತೆ ಮತ್ತು ಬೇಗನೂ ಬೇಯುತ್ತೆ, ಟೈಮು ಸೇವ್ ಆಗುತ್ತೆ ನಮಗೆ. ಈಗ ನಾನು ಇದಕ್ಕೆ ಇದ್ರ ಜೊತೆಯಲ್ಲೇ ಗಾಂಧಾರಿ ಮೆಣಸನ್ನು ಆ್ಯಡ್ ಮಾಡ್ತಾಯಿದ್ದೀನಿ ನೋಡಿ. ನೀವು ನೋಡ್ತಾ ಇರ್ಬೋದು, ನಾನು ಹೆಚ್ಚಿನ ಅಡುಗೆಗಳಿಗೆ ಗಾಂಧಾರಿ ಮೆಣಸನ್ನೇ ಯೂಸ್ ಮಾಡ್ತೀನಿ. ಹಾಗೆ ಇದಕ್ಕೆ ಕೂಡ ಗಾಂಧಾರಿ ಮೆಣಸನ್ನೇ ಯೂಸ್ ಮಾಡ್ತೀನಿ. ಇದನ್ನು ಇನ್ನೊಂದು ವೆರೈಟಿನಲ್ಲೂ ಮಾಡ್ತೀವಿ, ಸಾಂಬಾರನ್ನು ಹುರಿದು ಕೂಡ ಮಾಡ್ತೀವಿ. ನಿಮ್ಗೆ ಆ ವಿಡಿಯೋ ಬೇಕು ಅಂದರೆ ನನಗೆ ಕಮೆಂಟ್ ಮಾಡಿ. ಸಾಂಬಾರು ಹುರಿದು ಕೂಡ ಮಾಡ್ತೀವಿ ಕೆಂಪು ಮೆಣಸಿನಲ್ಲಿ. ನಾನೀಗ ಗಾಂಧಾರಿ ಮೆಣಸಲ್ಲಿ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಗಾಂಧಾರಿ ಮೆಣಸಲ್ಲಿ ಮಾಡೋದು ತುಂಬ ಈಸಿ ನೋಡಿ. ಇದು ಚೆನ್ನಾಗಿ ಗೊಡಗುಡ್ತಾ ಇದೆ. ಇದು 1 ನಿಮಿಷ ಗೊಡಗುಟ್ಬಿಡುತ್ತೆ. ಸ್ವಲ್ಪ ಕಲರ್ ಚೇಂಜ್ ಆದರೆ ಸಾಕು. ಇದು ಫ್ಲೇಮ್ನ ಆಫ್ ಮಾಡ್ಬೋದು. ನೋಡಿ, ಗಾಂಧಾರಿ ಮೆಣಸೆಲ್ಲ ಹೇಗೆ ಮೇಲೆ ತೇಲ್ತಾ ಇದೆ ಅಂತ. ಈಗ ಇದನ್ನು ನಾವು ತಣಿಯೋದಕ್ಕೆ ಬಿಡಬೇಕು. ಹಾಗೆ ಮಿಕ್ಸಿ ಜಾರ್ನಲ್ಲಿ ಇದನ್ನು ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಳ್ಬೇಕು ನೈಸಾಗಿ. ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ನೀವು ಇದರೊಳಗೆ ತುಂಬ ವೆರೈಟಿಗಳನ್ನು ನೋಡ್ಬೋದು. ಮತ್ತು ಇದ್ರ ಹಣ್ಣನ್ನು ಹಾಗೆ ಕೂಡ ತಿಂತಾರೆ, ಚೆನ್ನಾಗಿರುತ್ತೆ. ಆದರೆ ನಮ್ಮ ಕಡೆ ಹಣ್ಣನ್ನು ಅಷ್ಟು ಯೂಸ್ ಮಾಡೋದಿಲ್ಲ. ಇದು ನೋಡಿ, ಈಗ ಮಿಕ್ಸಿನಲ್ಲಿ ರುಬ್ಕೊಳ್ತಾ ಇದ್ದೀನಿ ನಾನು. ಇದನ್ನು ಸಾಂಬಾರ ಹಾಕಿ ಕೂಡ ಮಾಡ್ತೀವಿ. ಅಂದರೆ ನಾನು ಮಾವಿನಕಾಯಿ ಹತ್ನಪ್ಪೇಳನ್ನು ತೋರಿಸಿದ್ನಲ್ಲ, ಅದೇ ರೀತಿ ತೋರಿಸ್ತಾ ಇದ್ದೀನಿ ಇದನ್ನು. ನೆಕ್ಸ್ಟ್ ಸಾಂಬಾರ ಹಾಕಿ ಕೂಡ ಬೇಕಾದರೆ ತೋರಿಸ್ತೀನಿ ನೋಡಿ. ಇದನ್ನು ಒಂದು ಪಾತ್ರೆಗೆ ಹಾಕ್ಕೊಂಡಿದ್ದೀನಿ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಬೆಲ್ಲನ ಹಾಕ್ಕೊಳ್ಬೇಕು. ಬೆಲ್ಲ ಸ್ವಲ್ಪ ಜಾಸ್ತಿನೇ ಬೇಕು, ಯಾಕೆಂದರೆ ಇದು ಸ್ವಲ್ಪ ಸ್ವೀಟು ಆಗುತ್ತೆ. ಗಾಂಧಾರಿ ಮೆಣಸನ್ನು ನಾನು ಸ್ವಲ್ಪ ಜಾಸ್ತಿನೇ ಹಾಕಿದ್ದೀನಿ. ಅಂದರೆ ಇದು ಉಪ್ಪು, ಹುಳಿ, ಖಾರ ಎಲ್ಲ ಜಾಸ್ತಿ ಆಗಿರುತ್ತೆ, ತುಂಬಾ ರುಚಿಯಾಗಿರುತ್ತೆ ಊಟಕ್ಕೆ. ನೋಡಿ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡ್ತೀನಿ. ಈಗ ಇದನ್ನು ಹೀಗೆ ಕೂಡ ಮಿಕ್ಸ್ ಮಾಡಿ ಇಡ್ಬೋದು, ಆದರೆ ಇದು 2 ದಿನ ಇರಲಿ ಅಂತ ನಾನು ಇದನ್ನು ಬಿಸಿ ಮಾಡ್ತಾಯಿದ್ದೀನಿ. ಇದನ್ನು ಬಿಸಿ ಮಾಡೋ ಅಗತ್ಯ ಇಲ್ಲ, ಯಾಕೆಂದರೆ ಸ್ಟಾರ್ ಫ್ರೂಟ್ ಬೆಂದಿರುತ್ತಲ್ವ. ಹಾಗಾಗಿ ನಾನಿದು ನಾಳೆನೂ ಇರಲಿ ಅಂತ, ನಾಳೆನೂ ಇರುತ್ತೆ ಹಾಗೆ ಇಟ್ಟರು, 1-2 ದಿನ ಇರೋದಾದರೆ ಇರಲಿ ಅಂತ ಇದನ್ನು ಬಿಸಿ ಮಾಡ್ತಾಯಿದ್ದೀನಿ. ಫ್ರಿಜ್ಜಲ್ಲಿಟ್ಟರೆ ತಿಂಗಳಿಗಟ್ಲೆ ಇಟ್ಕೊಳ್ಬೋದು. ಆದರೆ ನಾನು ಇಲ್ಲಿ ನಮಗೆ ಬೇಗ ಬೇಗ ಸಿಗತ್ತಲ್ವ, ಹಾಗಾಗಿ ನಾನು ಸ್ವಲ್ಪ ಮಾತ್ರ ಮಾಡ್ತೀನಿ, 2 ದಿನಕ್ಕಾಗುವಷ್ಟು. ಇದು ಆಲ್ಮೋಸ್ಟ್ ಆಗಿದೆ. ಇದಕ್ಕೆ ಈಗ ಎಣ್ಣೆ, ಸಾಸಿವೆ ಕಾಳು, ಇಂಗನ್ನು ಹಾಕಿ ಒಂದು ಒಗ್ಗರಣೆನ ಕೊಟ್ಬಿಟ್ರೆ
ಈ ರೆಸಿಪಿ ರೆಡಿ ಆಗುತ್ತೆ. ತುಂಬಾ ಟೇಸ್ಟ್ ಆಗುತ್ತೆ. ನೀವು ಒಂದು ಸಾರಿ ಮಾಡಿ ನನಗೆ ಕಾಮೆಂಟ್ ಹಾಕಿ ಹೇಗಾಯಿತು ಅಂತ. ಸಿಟಿನಲ್ಲಿ ಕೂಡ ಇದು ಸಿಗುತ್ತೆ ಅಂತ ಕೇಳಿದ್ದೀನಿ ನಾನು. ಸ್ಟಾರ್ ಫ್ರೂಟು, ಎಣ್ಣೆ, ಸಾಸಿವೆ, ಇಂಗು ಮೂರನ್ನೇ ಹಾಕಿ, ಮೆಣಸಿನಕಾಯಿ ಏನೂ ಬೇಕಾಗೋದಿಲ್ಲ ಇದಕ್ಕೆ. ಒಂದು ಒಗ್ಗರಣೆನ ಇದಕ್ಕೆ ಕೊಟ್ಟರೆ ನಮ್ದು ಹತ್ನಪ್ಪೇಳಿ ರೆಡಿ ಆಗುತ್ತೆ. ಎಲ್ಲರೂ ಚೆನ್ನಾಗೇ ಬ್ಯಾಟಿಂಗ್ ಮಾಡಿದ್ರು. ಇವತ್ತಿನ ಮೆನು ಏನೇನು ಅಂತ ನಿಮಗೆ ತೋರಿಸ್ತೀನಿ ನೋಡಿ. ಈಗ ನಮ್ಮ ಮನೆಯಲ್ಲಿ ಕನಿಷ್ಠ 3 ಅಡುಗೆಗಳು ಇದ್ದೇ ಇರುತ್ತೆ. ನಾನು ವಿಡಿಯೋ ನೋಡಿದವ್ರಿಗೆ ಗೊತ್ತಿರ್ಬೋದು. ಕನಿಷ್ಠ 3 ಅಂತೂ ಇದ್ದೇ ಇರುತ್ತೆ. 4, 5 ಆಗ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಬಿಸಿ ಬಿಸಿ ಇದೆ ನೋಡಿ. ಇದು ಕನ್ನೆಕುಡಿ ಕಲ್ಕ. ಆಗಲೇ ನಾನು ಸೊಪ್ಪನ್ನು ತೋರಿಸ್ತಿದ್ನಲ್ಲ. ಈ ವಿಡಿಯೋನ ನೆಕ್ಸ್ಟ್ ಅಪ್ಲೋಡ್ ಮಾಡ್ತೀನಿ. ನಿಮ್ಗೆ ಯಾರಾದರೂ ಬೇಕು ಅಂತ ಹೇಳಿದ್ರೆ ಕಾಮೆಂಟ್ ಮಾಡಿ. ಚೆನ್ನಾಗಾಗುತ್ತೆ ಇದು ಹತ್ನಪ್ಪೇಳಿ. ಹಾಗೆ ಒಂದು ಗ್ರೀನ್ ತಂಬಳಿ. ಈ ಗ್ರೀನ್ ತಂಬಳಿನ ಇದು ಎಲವರೆಗೆ ಕುಡಿ ತಂಬಳಿ. ಇದನ್ನು ಬಿಸಿ ಕೂಡ ಮಾಡ್ಕೊಳ್ಬೋದು. ನಾವು ಎಲ್ಲ ತಂಬಳಿನೂ ಬಿಸಿ ಮಾಡಿ ಊಟ ಮಾಡೋಕ್ಕೆ ಬರೋದಿಲ್ಲ. ಆದರೆ ಇದು ಮಾತ್ರ ಬಿಸಿ ಮಾಡಿಕೊಂಡ್ರೂ ತುಂಬಾ ರುಚಿಯಾಗಿರುತ್ತೆ. ಯಾರ್ಯಾರಿಗೆ ಹೀಗೆ 2-3 ವೆರೈಟಿ ಅಡುಗೆಗಳನ್ನು ಹಾಕ್ಕೊಂಡು ಊಟ ಮಾಡೋಕ್ಕೆ ತುಂಬ ಇಷ್ಟ, ಅವ್ರು ಕಾಮೆಂಟ್ ಮಾಡಿ. ಥ್ಯಾಂಕ್ ಯು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಇವತ್ತು ನಮ್ಮ ಮನೆಯಲ್ಲಿ ಇದು 3 ಅಡುಗೆಗಳು.